ಲಕ್ಷಣ ಒಯ್ದಿದ್ದೀನಿ ಕಣ್ ಹೇಳೋ ಯಾರು ನೀನು ನಿನ್ ಕೊಂಪೆ ಕೂಸ ನೆಟ್ಟಗ್ ಮಾತಾಡು. ಮಕಲ್ ಚರ್ಚೆ ಹೊಡೆದ್ಬಿಡ್ತೀನಿ ಇವಾಗ ಕರೆಕ್ಟ್ ಆಗಿ ಮಾತಾಡು. ಬಂದ್ರೆ ಏನಿಲ್ಲ ನಿನ್ನ ಬಾಯಿಗೆ ಸರ ಪಟಾಕಿನೇ ಹಚ್ತೀನಿ, ನೆಟ್ಟಗ್ ಮಾತಾಡೋ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನೀಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಕಾಣ್ತಾ ಇದ್ದಾರೆ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಫ್ರೀಯಾಗಿ ನೋಡ್ಬೋದು, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆಯೇ ಫೇಸ್ಬುಕ್ಕಲ್ಲಿ RJ ಸುನೀಲ್ ಮೈಸೂರು ಅಂತ ನಾನಿದ್ದೀನಿ, ಇಲ್ಲೋಗಿ ನೀವು ಲೈಕ್ಸ್ ಕೊಡ್ಬೋದು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ RJ ಸುನೀಲ್ ಅಫಿಷಿಯಲ್ ಅಂತ ನನ್ನ ಐಡಿ ಇದೆ, ಇಲ್ಲಿಗೆ ಹೋಗಿ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಬನ್ನಿ. ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಸಂಗೀತಾಗೆ. ಹಲೋ ಹಲೋ, ಯಾರು? ಸಂಗೀತನಾ ಇದು? ನೀವ್ಯಾರು? ಹೇಳ್ತೀನಿ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೇಳಿ. ಬೆಲೆ ಇಲ್ವಾ ಶುಭಾಶಯ ಹೇಳಿದ್ರೆ? ಯಾರು ನೀವು? ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿಶ್ವದ ಸೇಮ್. ಅಯ್ಯೋ ನಿಮ್ಮ ಅಕ್ಕೆ, ಯಾರು ನೀವು? ನೀವೇನು ಯಾವುದು ಸಿಂಗಾಪುರ ಅಥವಾ ಅಮೆರಿಕಾದಲ್ಲಿದ್ದೀರಾ? ನೀವು ಇಂಗ್ಲೀಷಲ್ಲಿ ವಿಶ್ವದ ಸೇಮ್ ಅಂತೀರಲ್ಲ. ಸರಿ ಆಯ್ತು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೇಳಿದ್ರೆ ವಾಪಸ್ ಧನ್ಯವಾದ ಅಂತನೋ ಹಿಂಗೆ ಕನ್ನಡ ರಾಜ್ಯ ಶುಭಾಶಯ ಅಂತ ಹೇಳಿ ಏನು ದೊಡ್ಡರಾಗ ಬಂದಿರೋದು ನಿಮಗೆ? ಅಯ್ಯೋ ಆಯ್ತು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನ್ ಮಾಡಿಕೊಂಡಿರ್ತೀರಾ ತಲೆಗೆ? ಯಾರು? ಯಾರು ಅಂತ ಬೇರೆ ಇಲ್ಲಿ ಹೇಳಿ. ಸರಿ ಆಯ್ತು, ಈಗೇನು? ಮರ್ಯಾದೆನ್ ಫಸ್ಟ್ ಹಾಡು ಚೇಂಜ್ ಮಾಡ್ಬೇಕು. ಸರಿ, ನೀವ್ ಯಾರು ಹೇಳಿ? ನಿಮ್ಮ ಹೆಸರೇನು? ಯಾಕೆ ಯಾರು ಹೇಳಿ? ನೀವು ಗೊತ್ತಿಲ್ಲದೆ ಫೋನ್ ಮಾಡಿದ್ರೆ ಏನ್ ಹೇಳೋದು? ಗೊತ್ತಿಲ್ಲದೆ ನಿನ್ನ ಹೆಸರು ಹೇಳ್ತೀನ ನಾನು? ಯಾರು? ವಿಶ್ವಣ್ಣನಾ? ಇಲ್ಲ, ಅವರಲ್ಲ, ಇದು ಅವ್ರ ತರ ಇಲ್ಲ ವಾಯ್ಸು. ಗೆಸ್ ಮಾಡು ಆಯ್ತು. ಯಾರಂತ ಗೊತ್ತಿಲ್ಲ, ಮಾತಾಡ್ತವ್ರೆ. ಯಾರು ಹೇಳಿ? ನೀವು ಯಾರು ಬೇಕು ನಿಮ್ಗೆ? ಒಂದ್ ನಿಮಿಷ, ನೀನೇ ನೇತಾಡ್ತಾ ಇದೀಯಾ? ನೀನು ಮಾತಾಡ್ತಾ ಇದೀಯ ತಾನೆ? ನಾನೊಬ್ಬನೇನ್ ಮಾತಾಡ್ತಾವ್ರೆ ಅಂತಿದ್ಯಾ? ಏನ್ ಮಾತಾಡೋದು ಅಂತಲ್ಲ ಅಂತಿದ್ಯಾ? ಯಾರು ಹೇಳು? ಏನೇನ್ ಪ್ರಾಬ್ಲಮ್? ನೀನ್ ದೊಡ್ಡ ಬಜಾರ್ ಏನ್ ಗೊತ್ತು ನನ್ಗೆ. ಸ್ವಲ್ಪ ಪ್ಲಾಸ್ಟರ್ ಹಾಕೋ ಬಾಯಿಗೆ, ಇಲ್ಲಾಂದ್ರೆ ತಂದು ಬಾಂಬೆ ಹಾಕದ್ ನಿನ್ ಬಾಯಿಗೆ. ಏನೋ ಅಮ್ಮಣ್ಣಿ, ಏನೋ ಏನೋ ಏನ್ ಹೇಳು? ಏನೇನ್ ಪ್ರಾಬ್ಲಮ್? ನನ್ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗೋದ್ ಅಂದ್ಬಿಟ್ಟು ನಾನ್ ತಲೆ ಕಟ್ಸ್ಕೊಂಡ್ ನಿಂತಿದ್ರೆ ನಿಂದೊಳ್ಳೆ ಕತೆ ಆಯ್ತು. ಯಾರು ಹೇಳು? ಯಾರ್ ಬೇಕು ನಿಂಗೆ? ನಿನ್ಯಾವ ನನ್ ಮಗ ಪೆಟ್ರೋಲ್ ಖಾಲಿ ಮಾಡ್ಕೊಂಡಿದ್ದು? ಪೆಟ್ರೋಲ್ ಮಾಡ್ಕೊಂಡ್ಬಿಟ್ಟು ನನ್ ಮೇಲೆ ತಾಕುದ್ರೆ ಅದೇನೇನೋ. ಸರಿ ಆಯ್ತು, ಹೇಳಿ ಏನ್ ಪ್ರಾಬ್ಲಮ್ ನಿಂದು? ಯಾವಳು ಅತ್ತೆ ಕೋಪ ಬಂದ್ ಕೊತ್ತಿ ಮೇಲೆ ತೀರ್ಸ್ಕೊಂಡ್ರಂಗೆ ಹಂಗಾಡ್ತಾವಳಲ್ಲ ಇಲ್ಲಿ. ಅಯ್ಯೋ, ಯಾರಿದು? ಗೊತ್ತೈತಾನೆ ಇಲ್ಲ. ಗೊತ್ತಾಯ್ತದೆ ನಿನ್ಗೆಲ್ಲಾನು, ದಿವ್ಯ ದೃಷ್ಟಿಲ್ ನೋಡು. ಸರಿ ಹೇಳಿ ಈಗ. ಅಲ್ಲ, ನಾನು ಹೇಳೋದು, ನಿನ್ ಗಾಡಿ ಪೆಟ್ರೋಲ್ ಖಾಲಿ ಮಾಡಿದ್ ನಾನಾ? ಇಲ್ಲ. ಮಾಡ್ಕೊಳ್ಳೋದು ನೀನ್ ಖಾಲಿ ಮಾಡ್ಕೊಂಬಿಟ್ಟು ಅದನ್ನ ನನ್ ಮೇಲೆ ತೀರ್ಸ್ಕೊಂಡ್ರೆ ನಿರಪರಾಧಿ ಮೇಲೆ ನಂದೇನ್ ತಪ್ಪು? ಅಯ್ಯೋ ಆಯ್ತು ಬಿಡು ಗುರು, ನೀನ್ ತಪ್ಪು ಅಂತ ಹೇಳಿದ್ನ. ಸರಿ ಆಯ್ತು, ಕಟ್ ಮಾಡು, ಬೈ ಬೈ. ಯಾರಂತ ಗೊತ್ತಿಲ್ಲ ನಂಗೆ. ಒಳ್ಳೆ ಉಚ್ ಕುದ್ರೆ ತರ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಊರೆಲ್ಲ ಸುತ್ತಾ ಇರೋ. ಹಲೋ. ಏಯ್, ಕಟ್ ಮಾಡಿದ್ರೆ ಸಂಗೀತ ನೀನ್ ಎಲ್ಲಿದ್ಯಾ ಅಲ್ಲೇ ಬಂದು ನಿನ್ಗೆ ಸರಿಯಾಗಿ ಕಟ್ ಮಾಡ್ಬಿಡ್ತೀನಿ. ಯಾವ ಹೇಳು ನೀನು? ಎಲ್ಲಿದ್ಯಾ ನೀನು? ನಿನಗೆ ಅಲ್ಲಿ ಪೆಟ್ರೋಲ್ ಬಂಕ್ಗೆ ಹೋಗಕ್ ಆಯ್ತಿಲ್ಲ, ಗಾಡಿ ತಗೊಂಡು ನಾನಿರೋ ಕಡೆ ಬರ್ತೀಯ ನೀನು? ಒಯ್ದಿದ್ದೀನಿ ಕಣ್ ಹೇಳೋ ಯಾರು ನೀನು? ನಿನ್ ಕೊಂಪೆ ಕೂಸ ನೆಟ್ಟಗ್ ಮಾತಾಡು. ಮಕಲ್ ಚರ್ಚೆ ಹೊಡೆದ್ಬಿಡ್ತೀನಿ ಇವಾಗ ಕರೆಕ್ಟ್ ಆಗಿ ಮಾತಾಡು. ಬಂದ್ರೆ ಏನಿಲ್ಲ, ನಿನ್ನ ಬಾಯಿಗೆ ಸರ ಪಟಾಕಿನೇ ಹಚ್ತೀನಿ, ನೆಟ್ಟಗ್ ಮಾತಾಡು. ನೆಟ್ಟೆ ಮಾತಾಡ್ತಾ ಇರೋದು ಕಣ್ ಹೇಳು. ಯಾರು ನೀನು? ಗೊತ್ತಿಲ್ಲ ಏನ್ ಹೇಳು? ಯಾರು ನೀನು? ಏನ್ ಗೊತ್ತಿಲ್ಲ ಸಂಗೀತ ಅಂತ ಹೇಳಿಲ್ವಾ? ನಿನ್ ಕಿವಿಗೆ ಏನು ಕೇಳಿಸಲ್ಲ? ಪಟಾಕಿ ಕಿಟಾಕಿ ಹೊಡೆದ ಕಿವಿ ಹತ್ರ ಬಂದು ಒಳ್ಳೆ ಮೊಲಗ್ರ ಬಂದೊಳಂಗ ಆಡ್ತಿದ್ಯಲ್ಲ. ನನ್ಗೆಲ್ಲ ಅನ್ಬೇಡ ನೀನು. ನಮ್ಮನೇಲೆ ಯಾರು ನೀನ್ ಯಾವ ನಂಗೆ? ಏಯ್ ಬೇಡ. ಏನು ಏನಲ್ಲ, ಆನೆ ಮನೆಗೂನು ನಿಮ್ಮ ಅಜ್ಜಿ ತಲೆ ಏನೋ. ಥೂ, ಇಡು ಫೋನು. ಫೋನ್ ಮಾಡಿದಾರ? ಯಾರು ಎತ್ತಿದ್ಯಾರೇ? ಯಾವ ಎತ್ತಿದ್ಯಾರು? ನನ್ ಫೋನ್ ಮಾಡ್ಬಿಟ್ಟು ಎತ್ತಿದ್ಯಾರು ಅಂದ್ರೆ ಏನ್ ಹೇಳೋದು? ಮರ್ಯಾದೆನ್ ಫಸ್ಟ್ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋ, ದುರಂಕಾರದವಳೆ. ಸರಿಗಿರಲ್ಲ ಆಮೇಲೆ. ಏನಾಯ್ತದ ಆಮೇಲೆ? ಯಾರಿದು? ಕರೆಕ್ಟ್ ಆಗಿ ಗೊತ್ತಾಯ್ತಾ ಇಲ್ಲ. ಯಾರೇ? ಹಿಂಗೆ ಒಳ್ಳೆ ಮಂಡ್ಯ ಬೆಣ್ಣೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ನೀನು ಪೊಯ್ ಅನ್ಕೊಂಡು ಒಳ್ಳೆ ನಂಗೆ ಕರೆಕ್ಟ್ ಆಗಿ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಮಾತಾಡ್ಬೋದು. ಅದ್ಬಿಟ್ಟು ಮಲ್ಲಗ್ರ ಹಂಗೆ ಹಿಂಗೆ ಅಂದ್ರೆ
ಆಯ್ತು ಒಂದು ನಿಮಿಷ ಹೇಳ್ತೀನಿ. ಸರಿ ಕರೆಕ್ಟಾಗಿ ಹೇಳ್ತೀನಿ ಕೇಳುವ. ಆಮೇಲೆ ಕೂತಿದ್ದಾರೆ ಆಡಬಾರ್ದು ನೀನು ನಾನು ಹೇಳಿದ್ಮೇಲೆ. ಸರಿ ನಿನ್ ಹೆಸರು ಏನ್ ಹೇಳಪ್ಪ? ಆಯ್ತು ಹೇಳು, ಏನು ನಿನ್ ಹೆಸರು? ಮುದ್ದಾಗಿ ಹಿಂಗೆ ಕೇಳಕ್ಕೆ ಏನಾಗೈತೆ ನಿನಗೆ? ಆಯ್ತು ಹೇಳು. ಸರಿ ನಿನ್ ಹೆಸರು ಹೇಳು. ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಅವಾಗ ನೋಡಿದ್ರೆ ಒಳ್ಳೆ ಬಾಯಿಗೆ ಮೆಣಸಿನ್ಕಾಯಿ ಇಟ್ಕೊಂಡವ್ರಂಗೆ ಆಡ್ತಿದ್ಯಾ. ಯಾರು ಹೇಳು? ಹೇಳ್ತೀನಿ, ಸ್ವಲ್ಪ ಸ್ವೀಟಾಗಿ ಕೇಳು. ಸರಿ ಆಯ್ತು ಹೇಳಪ್ಪ. ಯಾರು ನೀನು? ಯಾವ ಊರವರು? ಇಲ್ಲ ನೀನು ಸ್ವೀಟಾಗಿ ಮಾತಾಡ್ಸು. ಸ್ವೀಟಾಗಿ ಗೊತ್ತಿಲ್ಲದೆ ಇರೋರೆಲ್ಲ ಸ್ವೀಟಾಗಿ ಯಾರು ಮಾತಾಡ್ತಾರೆ? ಅಯ್ಯೋ ನಿನ್ ಜನ್ಮಕ್ಕೆ ನಾನು ಹೇಳಿಲ್ವಾ ಸಂಗೀತ ಅನ್ಬಿಟ್ಟು ನಿನ್ನ ಹೆಸರು. ಅದ್ ಹೆಂಗ್ ನಾನು ಗೊತ್ತಿಲ್ಲದೆ ನಿನ್ನ ಹೆಸರು ಹೇಳ್ಬಿಟ್ಟು ಹೆಂಗಾರೆ? ನನ್ನ ಹೆಸರು ಎಲ್ಲರೂ ಹೇಳ್ತಾರೆ. ಏನು ಹೇಳು ಮಿಸ್ ವರ್ಲ್ಡ್. ನಾನು ಹಂಗನ್ನ ಈಗ ನಿಮ್ಗೆ ಮತ್ತೆ ಎಲ್ರಿಗೂ ಗೊತ್ತು ಅಂದ್ರೆ? ಸರಿ ಆಯ್ತು ಬಿಡಿ. ಯಾರು ನೀವು ಗೊತ್ತಿಲ್ಲ ನಂಗೆ. ಹೆಂಗ್ ಬಿಟ್ಬಿಡೋದು ನಿನ್ನ? ಫಸ್ಟ್ ಅದ್ ಹೇಳು ನೀನು. ಫಸ್ಟ್ ಸ್ವೀಟಾಗಿ ಮಾತಾಡ್ಸು. ಸ್ವೀಟಾಗೆಲ್ಲ ಏನ್ ಮಾತಾಡೋದು? ಏನ್ ಸ್ವೀಟಾಗಿ ಏನ್ ಮಾತಾಡೋದು? ಹಲೋ ಹಲೋ. ಅಷ್ಟೊತ್ತಿಂದ ನೋಡೋ ಇಲ್ಲಿ ಯಾರು? ಒಂದ್ ನಿಮಿಷ, ನಿನ್ಗೇನ್ ಬಂದಿರ ದೊಡ್ಡರಾಗ ಮಾತಾಡು ಫಸ್ಟ್. ಶಿವಣ್ಣನ ಮೈಸೂರು. ಅಣ್ಣ, ಅವ ಅಣ್ಣನೇ ನನ್ ತಲೆನೇ ಕೆಟ್ಟೋಗಿತ್ತು ಅಷ್ಟೊತ್ತಿಂದ. ಕೊಳೆಗಾಲದಿಂದ ಬರತ್ ಅನ್ಕೋ ಹೊಟ್ಟೆ ಹಿಂಗ ಉರಿಸೋದ್ ನೀವು. ಇದಕ್ ಬರೋ, ಈ ಗಾಡಿಗೆ ಬರೋ. ಅದ ಅವನ ಎತ್ಕೊಳ್ತಾನೆ. ಅಣ್ಣ ಏನಣ್ಣ ಹೆಂಗಿತ್ತು ಸರ ಪಟಾಕಿ? ಸರ ಪಟಾಕಿ ಜೈ ಬೇರೆ ಬಂದವನೇ ಮೈಸೂರಿಗೇನೆ ಬರ್ತೀನಿ ಅಂತಿದ. ಆಮೇಲೆ ಸರಿ ಅಣ್ಣ ಹೇಳಿ, ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪೆಟ್ರೋಲ್ ಎಲ್ಲಿ ಖಾಲಿ ಮಾಡ್ಕೊಂಡೆ? ಅಯ್ಯೋ ನಂಗೆ ನಿಮ್ ವಾಯ್ಸೇ ಗೊತ್ತಾಗ್ಲಿಲ್ಲ. ಆಮೇಲೆ ಶಿವ ಹೇಳಿದ್ದು. ಎಲ್ಲಿ ಪೆಟ್ರೋಲ್ ಎಲ್ಲಿ ಖಾಲಿ ಆಯ್ತು? ಗೌಡ್ಗೆರೆಗೆ ಹೋಗಿದ್ವು, ಹಂಗೆ ಉಜ್ಜನಿ ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವು, ಬರ್ತಾ ಇದ್ವಿ. ಆವಾಗ ಪೆಟ್ರೋಲ್ ಕರೆಕ್ಟ್ ಆಗಿ ಹಾಕ್ಸೈತೆ, ಆದ್ರೂ ಗೊತ್ತಿಲ್ಲ ಏನಕ್ಕೆ ಸ್ಟಾಪ್ ಆಗೋಯ್ತು ಗಾಡಿ. ಯಾರ ಕಳ್ಳನ ಮಕ್ಳು ಪೆಟ್ರೋಲ್ ಎತ್ಬಿಟ್ಟವ್ರ? ಅಣ್ಣ ಗೊತ್ತಿಲ್ಲ. ಏನ್ ಸಮಾಚಾರ? ಏನ್ ಹಂಗ್ ಮಾತಾಡ್ತೀಯಲ್ಲ ನೀನು? ಸ್ವಲ್ಪ ಏನ್ ಗೊತ್ತಾ, ಬೆಳಿಗ್ಗೆ ಹೋಗಿದ್ವು ಅಣ್ಣ ನಾನು. ಅವಾಗಿಂದಾನು ಕರೆಕ್ಟ್ ಆಗಿ ಏನು ತಿಂದಿಲ್ಲ, ಹೊಟ್ಟೆ ಬೇರೆ. ನಾ ಏನ್ ಅನ್ಕೊಂಡೆ ಗೊತ್ತಾ, ಯಾರೋ ರಾಂಗ್ ಮಾತಾಡ್ಬಿಟ್ಟು ಅವತ್ತೊಬ್ರು ಯಾರೋ ಗೊತ್ತಿಲ್ಲ ಫೋನ್ ಮಾಡ್ಬಿಟ್ಟು ತಲೆ ಕೆಡ್ಸ್ಬಿಟ್ಟು ಹುಳ ಬಿಟ್ಬಿಟ್ಟಿದ್ರು. ಈಗ ಅನ್ನೋನ್ ನಂಬರ್ ಬಂದ್ರೆ ಎತ್ತಕ್ ಭಯ ಆಯ್ತದ ನನಗೆ. ನಿಜ ಇಲ್ಲ, ಅದಕ್ಕೇನೆ ಸ್ಟಾರ್ಟಿಂಗ್ ಬೈತಿದ್ ನಾನು. ಇಲ್ಲದ್ರೆ ನಾಯಕಣ್ಣ ಬೈತಿದ್ದೆ. ಏನ್ ಕೇಳ್ಕೊಂಡೆ ಗೌಡ್ಗೆರೆ ಚಾಮುಂಡಮ್ಮನ ಹತ್ರ? ಏನಿಲ್ಲ, ಓಂ ಶಕ್ತಿ ಕನ್ಸಂದು ಎಲ್ಲಾರು ದುಡ್ಡು ಕೊಟ್ಬಿಡ್ಲಿ ದೇವ್ರೆ ಹೇಳ್ಬಿಟ್ಟು ಬೇಡ್ಕೊಳಕ್ ಹೋಗಿದ್ದೆ. ಅಣ್ಣ ಇನ್ನೇನು ಡಿಸೆಂಬರ್ಗೆ ಡೇಟ್ ಫಿಕ್ಸ್ ಮಾಡಿದೀನಿ. 54 ಜನದ ಹತ್ರ 2.5 ಲಕ್ಷ ಅಂದ್ರೆ 3 ಲಕ್ಷ ಅಮೌಂಟ್ ಹಾಕ್ಬೇಕು. 3 ಲಕ್ಷದಲ್ಲಿ 10,000 ರೂಪಾಯಿನೂ ಇಲ್ಲ. ಇವಾಗ ಯಾರು ಕೇಳಿದ್ರು ಫೋನ್ ಮಾಡಿದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ತಾಯಿ ಎಲ್ಲಾ ದುಡ್ಡು ವಾಪಸ್ ಬರಂಗ್ ಮಾಡ್ಬಿಡವ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಸರಿ ಅಣ್ಣ, ನಾನ್ ಮನೆಗೆ ಹೋಗ್ತಿದ್ದೀನಿ ಆಯ್ತಾ? ಅಲ್ಲ ನೀನ್ ಮನೆಗಾರು ಹೋಗು ಮಠಕ್ಕಾರು ಹೋಗು. ನಾನೊಂದ್ ಪ್ರಶ್ನೆ ಕೇಳ್ದ, ಉತ್ತರ ಕೊಟ್ಬಿಟ್ಟು ಹೋಗು. ಶಿವಣ್ಣ ತಾನೇ? ಶಿವನು ಅಲ್ಲ, ವಿಷ್ಣುನು ಅಲ್ಲ. ಆಕ್ಚುಲಿ ನಿನ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನೀವ ಕಾಗೇರಿಸ್ತಿರಲ್ಲ ಅವ್ರ ತಾನೆ? ಸಾರಿ ಥ್ಯಾಂಕ್ ಯು. ಪ್ರಕಾಶ್ ನಿನ್ ನಂಬರ್ ಕೊಟ್ಟಿದ್ದಾರೆ ನಿಂಗೆ ಪ್ರ್ಯಾಂಕ್ ಮಾಡಿ ಅಂತ. ಸರಿ ಆಯ್ತು, ಥ್ಯಾಂಕ್ ಯು. ವೆಲ್, ಬೊಬ್ಬಟಾಗಿರೋ ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಬಂದಿದೆ. ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲ, ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ನನ್ನ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.